ಹೀಗೆ ಇದು ಮಾಡು ಅಲ್ಲಿ ಕಾಲು ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಡೇ 2 ಆಫ್ ವೆಯ್ಟ್ ಲಾಸ್ ಚಾಲೆಂಜಲ್ಲಿ ಮಾಡ್ತಾಯಿದ್ವಿ. ತೇಜುಗೆ ಸ್ವಲ್ಪ ಸೂರ್ಯ ನಮಸ್ಕಾರ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಿತ್ತು. ಅವಳಿಗೆ ಸ್ಟೆಪ್ ಬೈ ಸ್ಟೆಪ್ ಮಾಡೋದಕ್ಕೆ ಗೊತ್ತಾಗ್ತಾ ಇರಲಿಲ್ಲ. ಸೊ ಅವಳಿಗೆ ಹೇಳ್ಕೊಡ್ತಾ ನಿಧಾನಕ್ಕೆ ಇವತ್ತು ಸೂರ್ಯ ನಮಸ್ಕಾರನ ಮಾಡ್ತಾಯಿದ್ವಿ. ಆ್ಯಸ್ ಯೂಸಲ್ ಡೈಲಿ ಮಾಡಿದಾಗೆ ಫಸ್ಟು ಸೂರ್ಯ ನಮಸ್ಕಾರ 10 ಟೈಮ್ಸ್ ಮಾಡಿಬಿಟ್ಟು ಆಮೇಲೆ ಅವಳಿಗೆ ಇಷ್ಟವಾಗಿರೋ ಡ್ಯಾನ್ಸ್ ವರ್ಕೌಟ್ನ 10 ಮಿನಿಟ್ಸ್ ಮಾಡಿದ್ವಿ. ಅದಾದಮೇಲೆ ತೇಜುಗೆ ಫ್ರೆಶ್ ಮಾಡೋದಕ್ಕೆ ಹೇಳಿ ನಾನು ಸ್ವಲ್ಪ ಬೇರೆ ಕೆಲಸನ ಮಾಡ್ಕೋತಾ ಇದ್ದೆ. ನಾನು ತೇಜುಗೆ ಆದಷ್ಟು ಕೆಲಸಗಳನ್ನ ಹೇಳ್ತೀನಿ, ಏಕೆಂದರೆ ಯಾವತ್ತಾದರೂ ಒಂದಿನ ನನಗೆ ಹುಷಾರಿಲ್ಲದೆ ಇದ್ದಾಗ ಅವಳಿಗೂ ಕಷ್ಟ ಆಗಬಾರ್ದು, ನನಗೂ ಕಷ್ಟ ಆಗಬಾರ್ದು. ಸೊ ಹಾಗಾಗಿ ನಾನು ಕೆಲವೊಂದು ಕೆಲಸಗಳನ್ನ ಈಗಲಿಂದನೇ ಕಲಿಸಿದ್ದೀನಿ, ಮುಂದೇನೂ ಕೂಡ ಕಲಿಸ್ತೀನಿ. ಏಕೆಂದರೆ ಯಾವತ್ತೂ ತೊಂದರೆ ಆಗಬಾರ್ದು. ಹೆಣ್ಮಕ್ಳೇ ಆಗಲಿ ಗಂಡು ಮಕ್ಕಳೇ ಆಗಲಿ ಮನೇಲಿ ಕೆಲಸ ಮಾಡೋದನ್ನು ಹೇಳ್ಕೊಡ್ಬೇಕು. ಅದಾದಮೇಲೆ ನಿತ್ಯ ಫ್ರೂಟ್ಸ್ ಕೇಳಿದ್ಲು. ಅವಳಿಗೆ ಫ್ರೂಟ್ಸ್ ಕೊಟ್ಟು ತಿಂಡಿ ಮಾಡೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೋತಾ ಇದ್ದೆ. ಫಸ್ಟ್ ಅವಳಿಗೆ ಫ್ರೂಟ್ಸ್ ಎಲ್ಲ ಕಟ್ ಮಾಡಿ ಕೊಟ್ಬಿಡೋಣ ಅಂದ್ಬಿಟ್ಟು ಕಟ್ ಮಾಡಿ ಕೊಟ್ಟು ಆಮೇಲೆ ಮಾಲ್ಟಿಗೂ ಕೂಡ ರೆಡಿ ಮಾಡಿಕೊಂಡೆ. ಬೆಳಗ್ಗೆ ಟಿಫನ್ 3 ಜನದ್ದು ಮಾಲ್ಟೆ ಆಗಿರುತ್ತೆ. ಟಿಫನ್ನು ಮಾಡ್ತೀನಿ, ತೇಜುಗೆ ಸ್ಕೂಲಿಗೆ ಕೊಟ್ಟು ಕಳಿಸ್ಬೇಕಲ್ವ, ಅದಕ್ಕೆ ಫಸ್ಟು ಮಾಲ್ಟ್ ರೆಡಿ ಮಾಡಿಟ್ರೆ ತಣ್ಣಗಾಗ್ಬಿಡುತ್ತೆ, ತೇಜುಗೂ ಕುಡಿಯೋದಕ್ಕೆ ಇದಾಗುತ್ತೆ ಅಂದ್ಬಿಟ್ಟು. ಆಮೇಲೆ ಫ್ಲಿಪ್ಕಾರ್ಟಲ್ಲಿ ನಾನು 2 ಪಾತ್ರೆನ ತರಿಸ್ಕೊಂಡಿದ್ದೆ ಆಯಿತಾ. ಇದಕ್ಕೆ ನನಗೆ ಕರೆಂಟ್ ಒಲೆ ಮತ್ತು ಇದ್ರ ಗ್ಯಾಸಲ್ಲಿ 2ರಲ್ಲೂ ಮಾಡೋ ಥರ ಪಾತ್ರೆ ಬೇಕಿತ್ತು. ನಾನು ಇಲ್ಲೇ ಸೇಲಲ್ಲಿ ತಂದಿದ್ದೆ ಫಸ್ಟು 2 ಪಾತ್ರೆನ. ಬಟ್ ಅದು ಕ್ವಾಲಿಟಿ ಚೆನ್ನಾಗಿರಲಿಲ್ಲ. ಕಮ್ಮಿ ದುಡ್ಡಿಗೆ ಅಂದರೆ ಬೇಗ ತಳ ಸೀದ್ಬಿಡೋದು, ಒಂದು 2 ಮಿನಿಟ್ಸ್ ಹಿಂಗೆ ತಿರುಗಿರ್ ಸಾಕು ತಳ ಸೀದ್ಬಿಡೋದು. ಮತ್ತು ಕ್ವಾಲಿಟಿ ಅಷ್ಟು ಚೆನ್ನಾಗಿರಲಿಲ್ಲ. ತಗೋತೀನಿ, ತುಂಬ ವರ್ಷ ಬರೋ ಚೆನ್ನಾಗಿರೋದು ಪಾತ್ರೆ ತೊಗೊಳ್ಳೋಣ ಅಂದ್ಬಿಟ್ಟು ಇದು ಮತ್ತು ನಾನು ಇನ್ನೊಂದು ಪ್ಯಾನ್ನ ಆರ್ಡ್ರ್ ಮಾಡಿದ್ದೆ. ಇದು ಸಾಂಬಾರು ಮಾಡೋದಕ್ಕೆ ನನಗೆ ಮೇಯ್ನ್ ಬೇಕಿತ್ತು ಕರೆಂಟ್ ಒಲೆಯಲ್ಲಿ. ಸೊ ಹಾಗಾಗಿ ನೋಡಿ, ಇದು ನನಗೆ ಬಿಸಿಬೇಳೆ ಬಾತು ಮತ್ತು ಸಾಂಬಾರು ಮಾಡೋದಕ್ಕೆಲ್ಲ ಪರ್ಫೆಕ್ಟಾಗಿದೆ. ಸೊ ತುಂಬ ಚೆನ್ನಾಗಿದೆ. ಎಷ್ಟು ಭಾರ ಇದೆ ಅಂದರೆ ತುಂಬಾ ಹೆವಿ ಭಾರ ಇದೆ. ಅದಕ್ಕೆ ಗ್ಲಾಸ್ ಲಿಡ್ಡು ಕೂಡ ಅವರೇ ಕೊಟ್ಟಿದ್ದಾರೆ. ನಿಮಗೆ ಬೇಕಿದ್ದರೆ ಅದ್ರ ಲಿಂಕ್ ಕೊಡಿ ಅಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಹಾಕ್ತೀನಿ. ಇನ್ನೊಂದು ಪ್ಯಾನ್ ಬಂದು ಆ ಕಡೆ ಇದೆಯಲ್ಲ, ಅದು ಬಾಣಲಿ ಥರ, ಅದಂತೂ ಇನ್ನೂ ಭಾರ ಇದೆ. ನಿಜವಾಗ್ಲೂ ವರ್ತ್ ಆಫ್ ಮನಿ ಅಂತಲೇ ಹೇಳ್ಬೋದು. ಬೇಗ ಅಡುಗೆ ಸಿಯೋದಿಲ್ಲ ಮತ್ತು ಚೆನ್ನಾಗಿ ಕೂಡ ಇದೆ, ತುಂಬ ಚೆನ್ನಾಗಿದೆ. ನನಗೆ ತುಂಬಾ ಇಷ್ಟ ಆಯಿತು. ಆಮೇಲೆ ಬಂದು ತೇಜುಗೆ ಸ್ವಲ್ಪ ಬ್ಲಡ್ ಕಮ್ಮಿ ಇದೆ. ಸ್ಕೂಲಲ್ಲಿ ಮೊನ್ನೆ ಬ್ಲಡ್ ಚೆಕ್ ಮಾಡಿದಾಗ ಅವಳಿಗೆ ಬ್ಲಡ್ ತುಂಬಾ ಕಮ್ಮಿ ಇದೆ ಮೇಡಮ್ ಅಂತ ಮೆಸೇಜ್ ಹಾಕಿದ್ರು. ಸೊ ಹಾಗಾಗಿ ಅವಳಿಗೆ ಸ್ವಲ್ಪ ಡಯೆಟ್ನ ಮಾಡಿಸ್ತಾ ಇರೋದ್ರಿಂದ ಬೆಳಗ್ಗೆ ಎದ್ದು ABC ಜ್ಯೂಸ್ ಕೊಡೋಣ ಅಂದ್ಬಿಟ್ಟು ಫಸ್ಟ್ ಡೇ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಅವಳಿಗೆ ಇಷ್ಟ ಆದರೆ ನೆಕ್ಸ್ಟ್ ಡೇಯಿಂದ ಕೊಡ್ತೀನಿ, ಇಲ್ಲಾಂದರೆ ಅದನ್ನೇ ಬೇರೆ ರೀತಿಯಲ್ಲಿ ಕೊಡೋಣ ಅಂದ್ಬಿಟ್ಟು ಐರನ್ ಐಟಮ್ಗಳನ್ನ ಸ್ವಲ್ಪ ಜಾಸ್ತಿ ಕೊಡಬೇಕು. ಪಾಲಕ್ ಸೊಪ್ಪು ಇದನ್ನೆಲ್ಲ ಜಾಸ್ತಿ ಕೊಡಬೇಕು. ಸೊ ಹಾಗಾಗಿ ಫಸ್ಟೇ ನೋಡೋಣ ಕುಡಿತಾಳ ಅಂದ್ಬಿಟ್ಟು ABC ಜ್ಯೂಸ್ ಮಾಡ್ಕೊಡೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಬ್ಲಡ್ ಚೆನ್ನಾಗಿ ಇದಾಗುತ್ತೆ, ನಾನು ಹೇಳಿರ್ತೀನಿ. ಅದಕ್ಕೆ ABC ಜ್ಯೂಸ್ಗೆ ಕ್ಯಾರೆಟು ಮತ್ತು ಬೀಟ್ರೂಟ್ನ ಸಣ್ಣದಾಗಿ ಹೆಚ್ಚು ಹಾಕೋಬೋದು, ಇಲ್ಲಾಂದರೆ ತುರಿದು ಕೂಡ ಹಾಕೋಬೋದು. ಅದನ್ನು ಹಾಕ್ಬಿಟ್ಟು ನಾನು ಅದಕ್ಕೆ ಸ್ವಲ್ಪ ಸ್ವೀಟ್ನೆಸ್ ಇರಲಿ ಅವಳಿಗೆ ಅಂದ್ಬಿಟ್ಟು ಡೇಟ್ಸ್ನ ಹಾಕಿದ್ದೀನಿ. ಅದನ್ನು ಬಂದು ನಾನಿಲ್ಲಿ ಚಿಯಾ ಸೀಡ್ಸ್ ನೆನೆಸಿದೆ ಅಲ್ವ, ಇನ್ನು ಸಪ್ರೇಟ್ ಚಿಯಾ ಸೀಡ್ಸು ಒಂದು ಲೋಟ ಕುಡಿಬೇಕು ಅಂದರೆ ಅವಳು ಕುಡಿಯೋದಿಲ್ಲ. ಸೊ ಹಾಗಾಗಿ ಚಿಯಾ ಸೀಡ್ಸು ಸ್ವಲ್ಪ 1 ಸ್ಪೂನಷ್ಟು 1/2 ಗ್ಲಾಸ್ ನೀರು ಹಾಕ್ಬಿಟ್ಟು ಅದಕ್ಕೆ ABC ಜ್ಯೂಸ್ನ ಹಾಕಿದ್ದೀನಿ. ಅವಳು ಒಬ್ಳಿಗೆ ಕೊಟ್ಟರೆ ಕುಡಿಯೋದಿಲ್ಲ ಅಂದ್ಬಿಟ್ಟು ಅವಳ ಜೊತೆ ನಾನು ತೊಗೊಂಡೆ. ಅಂದರೆ ಅದೇ ಫಸ್ಟ್ ಟೈಮ್ ಕುಡಿಯೋದಕ್ಕೆ ಕೊಟ್ಟಾಗ ಅದಷ್ಟು ಇಷ್ಟ ಆಗಲ್ಲ, ಏಕೆಂದರೆ ಸ್ವಲ್ಪ ಹಸಿ ಇರುತ್ತಲ್ವ. ಸೊ ಹಾಗಾಗಿ ಅವಳಿಗೆ ಇಷ್ಟ ಆಗಿರಲಿಲ್ಲ, ನಾನು ಕುಡಿಯೋಲ್ಲ ಅಂತಿದ್ಲು. ಬಟ್ ಅದನ್ನು ಕುಡಿಸ್ಬಿಟ್ಟು ಅವ್ಳ ಜೊತೆ ನಾನು ಕುಡಿದು ಮಾಲ್ಟ್ನ 1 ಗ್ಲಾಸ್ ಹಾಕ್ಕೊಟ್ಟೆ. ಮಧ್ಯಾಹ್ನ ಸ್ಕೂಲ್ಗೆ ಅಂದ್ಬಿಟ್ಟು ಪಾಲಕ್ ದೋಸೆನ ಮಾಡ್ಕೊಡ್ತಾ ಇದ್ದೀನಿ. ಏನಿಲ್ಲ, ನೀವು ಮಾಮೂಲಿ ದೋಸೆ ಹಿಟ್ಟು ಮಾಡಿರ್ತೀರಲ್ವ, ಅದಕ್ಕೆ ಪಾಲಕ್ ಸೊಪ್ಪನ್ನ ಚೆನ್ನಾಗಿ ರುಬ್ಬಿಬಿಟ್ಟು ಮಿಕ್ಸ್ ಮಾಡಿ ದೋಸೆ ಉದ್ರೆ ದೋಸೆ ರೆಡಿ ಆಗುತ್ತೆ. ಆಮೇಲೆ ತೇಜುನ ಸ್ಕೂಲ್ಗೆ ನಿತ್ಯನ ಅಂಗನವಾಡಿಗೆ ಕಳಿಸ್ತೆ. ನನ್ನ ಹಸ್ಬೆಂಡ್ ಫ್ರೆಂಡೊಂದು ಮಗನ ಮದುವೆ ಇತ್ತು. ಸೊ ನನ್ನ ಹಸ್ಬೆಂಡ್ ಬರ್ತೀನಿ ಬೋರ್ವೆಲ್ ಗಾಡಿ ಹತ್ರ ಅಂತ ಹೇಳ್ಬಿಟ್ಟು ಹೋದರು. ಅವ್ರು ಬರೋ ಅಷ್ಟರಲ್ಲಿ ರೆಡಿ ಆಗೋಣ ಅಂದ್ಕೊಂಡೆ. ಅದು ಆಲ್ರೆಡಿ ಟೈಮ್ 12 o'clock ಆಗೋಗಿತ್ತು. ಸರಿ, ನಾನು ರೆಡಿ ಆದರೆ ಅವ್ರು ಬರ್ತಾರೆ. ಆಮೇಲೆ ನಿತ್ಯಂಗೆ ಕರ್ಕೊಬಂದು ರೆಡಿ ಮಾಡೋಣ ಅಂದ್ಬಿಟ್ಟು ಸಾಂಬಾರು ಕೂಡ ಮಾಡಿ ರೆಡಿ ಇಟ್ಟೆ. ಯಾಕೆಂದ್ರೆ ತೇಜುಗೆ ಬಂದ ತಕ್ಷಣ ಊಟ ಇರಬೇಕು ಸ್ಕೂಲಿಂದ. ಮೊಳಕೆ ಕಾಳು ಹಾಕಿ ಮಿಕ್ಸ್ ಮೊಳಕೆ ಕಾಳು ಮತ್ತು ಬದನೆಕಾಯಿ ಎಲ್ಲ ಹಾಕಿ ಸಾಂಬಾರು ಮಾಡಿದ್ದೆ, ಸೂಪರಾಗಿರುತ್ತೆ. ನಾನು ನೆಕ್ಸ್ಟ್ ಟೈಮ್ ಒಂದು ಸಲ ರೆಸಿಪಿನ ಶೇರ್ ಮಾಡ್ತೀನಿ. ನಂದು ಇನ್ಸ್ಟಾಗ್ರಾಮ್ ಪ್ರೊಫೈಲಲ್ಲಿ ರೆಸಿಪಿ ವಿಡಿಯೋ ಸಪ್ರೇಟಾಗಿರುತ್ತೆ, ಒಂದು ಸಲ ಚೆಕ್ ಮಾಡಿ. ಅದು ಕೂಡ ಮಂಜುಳಾ ಮಲ್ಲೇಶ್ ಆಲ್ ಇನ್ ಒನ್ ಅಂತಲೇ ಇದೆ.
ಆಮೇಲೆ ಬಂದು ಈ ಸ್ಯಾರಿನ ಹಾಕೋತಾ ಇದ್ದೀನಿ. ಇದು ನನ್ನ ನಾದಿನಿ ಮದುವೆದು ಸ್ಯಾರಿ, ಬಟ್ ಅವರು ಬ್ಲೌಸು ಬಿಸಿಲಲ್ಲಿ ಹಾಕ್ಬಿಟ್ಟು ಪೂರ್ತಿ ಶೇಡಾಗಿ ಹೋಗಿತ್ತು. ಅದಕ್ಕೆ ನಾನು ಈ ನೆಟ್ಟೆಡ್ ಇದರಲ್ಲಿ ಬ್ಲೌಸ್ನ ಐನೆಕ್ ಬ್ಲೌಸ್ನ ಸ್ಟಿಚ್ ಮಾಡ್ಕೊಂಡಿದ್ದೆ. ತುಂಬಾ ಚೆನ್ನಾಗಿ ಕಾಣುತ್ತೆ. ಮತ್ತು ಆನ್ಲೈನಲ್ಲಿ 2 ಸ್ಯಾರಿ ತೊಗೊಂಡಿದ್ದೆ, ಅದನ್ನು ತೋರಿಸ್ತೀನಿ ಬನ್ನಿ ಇವಾಗ. ಓಕೆ ಫ್ರೆಂಡ್ಸ್, ಇವಾಗ ಮನೆ ಕೆಲಸ ಎಲ್ಲ ಮುಗಿಸ್ದೆ. ಒಂದು ಮದುವೆಗೆ ಹೋಗಬೇಕಿತ್ತು. ಆಲ್ರೆಡಿ ಇಲ್ಲೇ 11:30 ಆಗಿದೆ. ನನ್ನ ಹಸ್ಬೆಂಡು ಹೊರಗಡೆ ಹೋಗಿದ್ದಾರೆ, ಇನ್ನೂ ಬಂದಿಲ್ಲ. ಅವ್ರು ಬಂದಮೇಲೆ ಹೋಗಬೇಕು ಹಾಸನ್ಗೆ. ನಾವು ಹೋಗೋಷ್ಟರಲ್ಲಿ ಮದುವೆಯಲ್ಲಿ ಮುಗ್ದೋಗ್ಬಿಡುತ್ತೋ ಗೊತ್ತಿಲ್ಲ. ನನ್ನ ಹಸ್ಬೆಂಡ್ ಫ್ರೆಂಡು ಮಗನ ಮದುವೆ. ನಮ್ಮದು ರೂಮ್ ಫುಲ್ ಸೆಟಪ್ನ ಚೇಂಜ್ ಮಾಡಿದ್ವಿ. ಗಂಟ್ಲು ಸ್ವಲ್ಪ ಯಾಕೋ ಶೀತ ಹೋದ್ಮೇಲೆ ಸ್ವಲ್ಪ ಕಿರಿಕಿರಿ ಅನ್ನೋ ಥರ ಇದಾಗಿದೆ. ಪೂರ್ತಿ ಚೇಂಜ್ ಮಾಡಿದ್ವಿ. ಏನಕ್ಕೆ ಅಂದರೆ ನೋಡಿ, ಫಸ್ಟು ನಮ್ಮದು ಬೆಡ್ ಬಂದು ಹಿಂಗಿಂಗೆ ಇತ್ತು, ಹಿಂಗಿತ್ತಾ ಇದೆಯಲ್ಲ ಅದೇ ಥರ ಇತ್ತು. ಅದಾದಮೇಲೆ ಈ ಬೀರು ಇದೆಯಲ್ಲ, ಈ ಬೀರು ಬಂದು ಅಲ್ಲಿತ್ತು, ಆ ಮೂಲೆಯಲ್ಲಿತ್ತು. ಈ ಬೀರು ಇಲ್ಲೇ ಇತ್ತು, ಸ್ವಲ್ಪ ಈ ಕಡೆ ಇತ್ತು ಆಯಿತಾ. ಅದನ್ನು ಹಿಂಗೆ ಸಡನ್ ಆ ಕಡೆಯಿಂದ ಬಂದ ತಕ್ಷಣ ಇದು ಓಪನ್ ಆಯಿತಾ. ಇದು ಗ್ಲಾಸ್ ಇದಿತ್ತು, ಡೋರ್ ಇದು. ಬಟ್ ಅದು ಮುರಿದೋಗಿತ್ತು ಅಂತ ಇಲ್ಲಿ ಎತ್ತಿಟ್ಟಿದ್ದೀನಿ. ಅದು ಬಂದ ತಕ್ಷಣ ಹಂಗೆ ಕಾಣಿಸೋದು. ಅದು ದೇವ್ರ ಸೀರೆ ಮತ್ತು ನನ್ನ ಹಸ್ಬೆಂಡು ಪಂಚೆಗಳೆಲ್ಲ ಇಟ್ಟಿರೋದ್ರಿಂದ ಅದು ಹಂಗೆ ಕಾಣಿಸೋದು. ಸೊ ಅದಕ್ಕೆ ಅದನ್ನು ಈ ಕಡೆ ಶಿಫ್ಟ್, ನಾನು ಬೇರೆ ಥರ ಏನೋ ಶಿಫ್ಟ್ ಮಾಡೋಣ ಅಂತ ಹೋದ್ನ. ನನ್ನ ಹಸ್ಬೆಂಡ್ ಅದನ್ನು ತೆಗೆದಿಲ್ಲಿಟ್ಟು, ಈ ಬೀರಿಲ್ಲಿಟ್ಟು, ಈ ಬೀರಿಲ್ಲಿಟ್ಟು, ಅದು ಹೆಂಗೆ ಕಾಣಿಸುತ್ತೆ ಅಂದರೆ ನಿಜ ಒಂಥರ ಗೂಡು ಥರ ಕಾಣಿಸುತ್ತೆ ನೋಡಿ. ನೋಡಿ ಇವಾಗ ಈ ಥರ ಮಾಡಿದ್ದಾರೆ. ಅಂದರೆ ಇದು ಬಂದ ತಕ್ಷಣ ಹೊರಗಡೆವರೆಗೆ ಕಾಣಿಸೋದಿಲ್ಲ ಬೀರು. ಈ ಥರ ಆಗುತ್ತೆ, ಈ ಥರ ಬಟ್ಟೆ ಎಲ್ಲ ಕಾಣಿಸೋದಿಲ್ವಲ್ಲ. ಸೊ ಹಂಗಾಗಿ ಅಲ್ಲಿ ಇಟ್ಟಿದ್ದಾರೆ. ಅದು ಆ ಬೀರನ್ನ ಅಲ್ಲಿಟ್ಟಿದ್ದಾರೆ. ಚೇಂಜ್ ಮಾಡಬೇಕು ಬೀರನ್ನ. ಒಂದು ಬೀರು ತರಬೇಕಾಯ್ತಾ. ನಾವು ತೊಗೋಬೇಕಂತ ತುಂಬ ದಿವಸದಿಂದ ಅಂದ್ಕೊಂಡಿದ್ದೀನಿ. ಬಟ್ ಏನಕ್ಕೆ ತಂದಿಲ್ಲ ಅಂದರೆ, ಕೆಳಗಡೆ ದೇವಸ್ಥಾನದಕ್ಕೆ ನೆಲಕ್ಕೆ ಗಾರೆ ಇದೆಲ್ಲ ಹಾಕಿ ಆದಮೇಲೆ, ಮತ್ತು ಅಲ್ಲೇನು ಲೇಬರ್ಸ್ ಬರ್ತಾರೆ ವರ್ಕಿಗೆ, ಅದೆಲ್ಲ ಮುಗಿದ ಮೇಲೆ ಇಲ್ಲಿರೋದು 2 ಬೀರನ್ನ ಅಲ್ಲಿ ಇಟ್ಬಿಟ್ಟು ಆಮೇಲೆ ತರೋಣ ಅಂದ್ಕೊಂಡಿದ್ದೀನಿ. ಏನಕ್ಕಪ್ಪ ಅಂದರೆ, ಇವಾಗ ಅಲ್ಲಿಟ್ಟರೆ ಮತ್ತೆ ಅಲ್ಲಿಂದ ಇಲ್ಲಿಗೆ ಎತ್ತೋದು, ಇಲ್ಲಿಂದ ಅಲ್ಲಿಗೆ ಎತ್ತೋದು, ಆ ಥರ ಆಗುತ್ತೆ ಅಂದ್ಬಿಟ್ಟು ಆ ಥರ ಪ್ಲ್ಯಾನ್ನ ಮಾಡಿದ್ದೀವಿ. ನೋಡೋಣ ಏನಾಗುತ್ತೆ ಅಂತ. ಆಮೇಲೆ ಇವಾಗ ಸೀರೆ ಎಲ್ಲ ಎತ್ತಿಟ್ಟಿದ್ದೀನಿ. ಈ ಸೀರೆ ಹಾಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಈ ಸ್ಯಾರಿ ಬ್ಲೌಸ್ ಬಂದು ಸ್ವಲ್ಪ ಕಲರ್ ಶೇಡ್ ಆಗಿದೆ. ಸೊ ಹಾಗಾಗಿ ನಾನು ಅದಕ್ಕೆ ಈ ಥರ ಬ್ಲೌಸ್ನ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಐನೆಕ್ ಬ್ಲೌಸ್ ಇದು. ಇದಕ್ಕೆ ನಾನು ನೆಟ್ಟೆಡ್ ಸ್ಲೀವ್ನ ಹಾಕಿದ್ದೀನಿ. ಮ್ಯಾಚ್ ಆಗುತ್ತೆ ಅದಕ್ಕೆ ಹೊತ್ಕೊಂಡು, ಯಾಕೆಂದರೆ ಇದು ಪಲ್ಲು ಬಂದು ಬ್ಲೂ ಇದೆ, ಅದಕ್ಕೆ ಮ್ಯಾಚ್ ಆಗುತ್ತೆ ಅದು. ಆಮೇಲೆ ನಾನು ಇನ್ಸ್ಟಾಗ್ರಾಮಿಂದ ಫಸ್ಟ್ ಟೈಮ್ ಸೀರೆ ತರಿಸಿದ್ದೀನಿ ಆಯಿತಾ. ನನ್ನ ಫೇಸ್ ಸ್ವಲ್ಪ ಡಲ್ ಆಗಿದೆ, ಸಾರಿ. ಇನ್ನೂ ನಾನು ಫ್ರೆಶ್ ಅಪ್ ಆಗಿಲ್ಲ, ಅಂದರೆ ಫೇಸ್ ವಾಶ್ ಮಾಡಿಲ್ಲ. ಇನ್ಸ್ಟಾಗ್ರಾಮಿಂದ ಫಸ್ಟ್ ಟೈಮ್ 2 ಸ್ಯಾರಿ ತರಿಸಿದ್ದೀನಿ. ತುಂಬ ಭಯ ನನಗೆ ಇನ್ಸ್ಟಾಗ್ರಾಮಿಂದ ಏನಾದ್ರು ತರಿಸೋದು ಅಂದರೆ, ಯಾಕೆಂದರೆ ತುಂಬ ಫೇಕ್ ಇರುತ್ತೆ ಅದರಲ್ಲಿ. ಸೊ ಹಾಗಾಗಿ ನೋಡೋಣ ಅಂದ್ಬಿಟ್ಟು. ಅಂದರೆ ಅದು ತುಂಬ ಫೇಮಸ್ ಪೇಜ್ ಅದು. ಒಂದು ನಿಮಿಷ, ತುಂಬಾ ಫೇಮಸ್ ಪೇಜ್ ಅದು. ಬಟ್ ಅದರಿಂದ ತರಿಸ್ತೆ ನಾನು ಅಷ್ಟೇ. ಯಾವ ಪೇಜು ಅಂದರೆ ಯುವರಾಜ್ ಸಿಲ್ಕ್ ಅಂತ ನೀವು ನೋಡಿರ್ತೀರ ಇನ್ಸ್ಟಾಗ್ರಾಮಲ್ಲಿ. ನೋಡಿಲ್ಲ ಅಂದರೆ ಸರ್ಚ್ ಮಾಡಿ, ತುಂಬ ಚೆನ್ನಾಗಿದೆ, ಫೇಮಸ್ ಅದು ಇನ್ಸ್ಟಾಗ್ರಾಮಲ್ಲಿ. ನೋಡಿ ಈ ಥರ ಸ್ಯಾರಿ ತರಿಸಿದ್ದೀನಿ, ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ. ಇದು ಅನುಶ್ರೀ ಸ್ಯಾರಿ ಅಂತ ಫೇಮಸ್ ಆಗಿದೆ ಈಗ ಇನ್ಸ್ಟಾಗ್ರಾಮಲ್ಲೆಲ್ಲ. ಏಕೆಂದರೆ ಅನುಶ್ರೀ ಮೇಡಮು ಅವ್ರದ್ದೊಂದು ಇದರಲ್ಲಿ ಸರಿಗಮಪ ಅಥವಾ ಡ್ಯಾನ್ಸ್ DKD ಕಣೆ ವೇರ್ ಮಾಡಿದ್ದಾರೆ. ಬಟ್ ಏನು ಅಂದರೆ ಅವ್ರು ವೇರ್ ಮಾಡಿದ್ದು ಕಾಂಚೀಪುರಮ್ಮು ರೇಷ್ಮೆ ಸೀರೆನೂ ಈ ಥರದ್ರಲ್ಲಿ ಇರ್ಬೋದು. ಬಟ್ ಈ ಥರ ಡಿಸೈನ್ ಅಂದ್ಬಿಟ್ಟು ಅದು ಫೇಮಸ್ ಆಗಿದೆ ತುಂಬ. ಓಕೆನಾ, ನೋಡಿ ತುಂಬ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್. ಇದು ರಸ್ಟ್ ಆರೆಂಜ್ ಅಲ್ಲ, ಆರೆಂಜ್ಗೆ ಪರ್ಪಲ್ ಕಾಂಬಿನೇಷನ್. ಇದು ಬಂದು 380 ರುಪೀಸು ಸ್ಯಾರಿ ನಾನು ತರಿಸಿರೋದು. ಅಂದರೆ ತುಂಬ ಸಿಂಪಲ್ಲು ಸಾಫ್ಟ್ ಸ್ಯಾರಿ. 350 ಆ ರೇಂಜಲ್ಲಿ ತರಿಸಿರೋದು. ತುಂಬ ಇನ್ಸ್ಟಾಗ್ರಾಮಲ್ಲಿ ಪೇಜಸ್ ಎಲ್ಲ ಸಿಗುತ್ತೆ, ನೀವು ಬೇಕಿದ್ರೆ ಬೈ ಮಾಡ್ಬೋದು. ಅಂದರೆ ಅದ್ರಲ್ಲಿ ಪೇಜ್ಗಳಲ್ಲಿ ತರಿಸೋದಕ್ಕೆ ಆ್ಯಪ್ ಬೈ ಇನ್ಸ್ಟಾಗ್ರಾಮಲ್ಲಿ ಅಂದರೆ ಒಂದು COD ಇರೋದಿಲ್ಲ. ಆಮೇಲೆ ನಾವು ತೊಗೊಂಡ್ಮೇಲೆ ನಮಗೆ ಸ್ಯಾರಿ ನಾವು ಅಂದ್ಕೊಂಡಿರ್ತಾರೆ ಇಲ್ಲ ಅಂದರೆ ರಿಟರ್ನು ಮಾಡೋಕ್ಕಾಗಲ್ಲ ಹೊರಗಡೆಗೆ, ಅದು ಒಂದು ಪ್ರಾಬ್ಲಮ್ಮು. ಸೊ ಹಾಗಾಗಿ ನೋಡಿಬಿಟ್ಟು ಬೈ ಮಾಡಿ. ನಿಮಗೆ ಚೆನ್ನಾಗಿ ತುಂಬ ದಿವಸದಿಂದ ವಾಚ್ ಮಾಡಿ ಅಂಥದ್ದರೆ ತೊಗೊಂಡು ನೋಡಿ, ತುಂಬ ಚೆನ್ನಾಗಿದೆ. ಇದು ಚೆನ್ನಾಗಿ ಬ್ಲೌಸ್ ಹೊರ್ಕೋಬೇಕು ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿಲ್ವ ಕ್ಯಾಮ್ರಾಗೆ. ಅದಾದಮೇಲೆ ಬಂದು ಇದೊಂದು ಸ್ಯಾರಿ ತರಿಸ್ದೆ. ಇದು ನಂಗೆ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು. ಕಲರ್ ಕಾಂಬಿನೇಷನ್ ಅಷ್ಟೇ ನೋಡಿ,
ತುಂಬ ಚೆನ್ನಾಗಿದೆ ಗೊತ್ತಾ, ತುಂಬ ಸಾಫ್ಟಾಗಿದೆ. ಎಷ್ಟು ಸಾಫ್ಟಾಗಿದೆ ಅಂದರೆ ನನಗೆ ಈ ಥರ ಸ್ಯಾರೀಸ್ಗಳು ಇಷ್ಟ ಆಗುತ್ತೆ. ನಾವು ಹೆಂಗೆ ಹಾಕ್ತೀವಿ ಹಂಗೆ ಕುತ್ಕೊಬಿಡ್ಬೇಕು ಸೀರೆ, ಹಂಗಿದ್ರೆ ಚೆನ್ನಾಗಿರುತ್ತೆ. ಈ ಥರ ಬ್ಲೌಸ್ ಬಂದು ಈ ಥರ ಬಂದಿದೆ. ಪಲ್ಲು ಏನಿಲ್ಲ, ನಾರ್ಮಲ್ಲಿ ಈ ಥರ ಒಂದು ಸ್ವಲ್ಪ ಎಡ್ಜಲ್ಲಿ ಸ್ವಲ್ಪ ಈ ಥರ ಇದು ಬಂದು ಇಲ್ಲಿ ಕುಚ್ಚು ಬಂದಿದೆ. ತುಂಬ ಚೆನ್ನಾಗಿದೆ. ಈಗ ಇದೆರಡಕ್ಕೂ ಬ್ಲೌಸ್ ಸ್ಟಿಚ್ ಮಾಡೋಣ ಅಂದ್ಬಿಟ್ಟು ಲೈನಿಂಗ್ ತಂದಿದ್ದೀನಿ. ಏನಕ್ಕೆ ಅಂದರೆ ಇನ್ನೇನು ನೆಕ್ಸ್ಟ್ ಮಂತು ನಮ್ಮ ದೇವಸ್ಥಾನದ ಜಾತ್ರೆ ಬರುತ್ತಲ್ವ, ಅದಕ್ಕೊಂದು, ಮತ್ತು ಇಲ್ಲಿ ನಮ್ಮ ಚಾಮುಂಡೇಶ್ವರಿ ದೇವಸ್ಥಾನ ಇದೆಯಲ್ಲ, ಆ ಊರಲ್ಲಿ ಒಂದು ದೇವಸ್ಥಾನ ಓಪನಿಂಗ್ ಇದೆ. ಅದಕ್ಕೊಂದು ಎರಡರಲ್ಲಿ ಯಾವ್ದಾದ್ರು ಒಂದನ್ನು ಉಟ್ಕೊಳ್ಳೋಣ, ಎರಡೂ ಒಂದೊಂದು ಕುಟ್ಕೊಳ್ಳೋಣ ಅಂತ. ಆಮೇಲೆ ಜಾತ್ರೆಗೆ ನನ್ನ ಹಸ್ಬೆಂಡ್ ಹತ್ರ ಒಂದು ತೆಗೆಸ್ಕೊ. ಈ ಸ್ಯಾರಿ ಬಂದು 520 ರುಪೀಸು ಈ ಸ್ಯಾರಿ. ಅದು ಬಂದು 380 ರುಪೀಸು. ಇದು 380, ಇದು 520. ಇದೆರಡನ್ನ ಸಪ್ರೇಟ್ ತರಿಸ್ದೆ. ಫಸ್ಟ್ ಇದನ್ನು ತರಿಸ್ದೆ, ಇದು ನನಗೆ ಇಷ್ಟ ಆಗಿದ್ದಕ್ಕೆ ಇದನ್ನು ಬುಕ್ ಮಾಡಿದೆ. ಇದು ಕೂಡ ಚೆನ್ನಾಗಿ ಬಂದಿದೆ. ಅಂದರೆ ವ್ಯಾಲ್ಯೂ ಆಫ್ ಮನಿ, ನಾವು ಎಷ್ಟು ದುಡ್ಡು ಕೊಡ್ತೀವಿ ಅದ್ರ ತಕ್ಕನಾಗಿದೆ. ನೀವು ಜಾಸ್ತಿ ದುಡ್ಡು ಕೊಟ್ಟು ತೊಗೋತೀವಿ ಅಂದರೆ ಈ ಥರ ಕ್ವಾಲಿಟಿಲಿ ಬರುತ್ತೆ. ಈ ರೇಷ್ಮೆ ಸೀರೆ ರೇಂಜಲ್ಲಿ ಬರ್ತಾವಲ್ಲ, ಆ ಥರ ರೇಂಜಲ್ಲಿ ಅವನಷ್ಟು ಮೇಡಮ್ ವೇರ್ ಮಾಡಿದ್ರು. ನಿಮ್ಗೆ ಬೇಕು ಅಂದರೆ ಆ ಥರ ಕ್ವಾಲಿಟಿ ಸಿಗುತ್ತೆ, ಇಲ್ಲಾಂದರೆ ಈ ಥರ ಕ್ವಾಲಿಟಿ ಸಿಗುತ್ತೆ. ಬಟ್ ಚೆನ್ನಾಗಿದೆ, ಸಿಂಪಲ್ಲಾಗಿ ವೇರ್ ಮಾಡೋದು ಚೆನ್ನಾಗಿದೆ. ಏನು ಗೊತ್ತಾ, ನಾವು 350ನ ಪೇ ಮಾಡಿ 1000 ರುಪೀಸ್ ವ್ಯಾಲ್ಯೂ ಇರೋ ಸ್ಯಾರಿನೇ ಎಕ್ಸ್ಪೆಕ್ಟ್ ಮಾಡೋದು ರಾಂಗ್ ಆಯಿತಾ. ನಾವೇನು ಅಮೌಂಟ್ ಕೊಟ್ಟಿದ್ದೀವಿ ಅದ್ರ ತಕ್ಕನಾಗಿ ಅದ್ರ ಕ್ವಾಲಿಟಿ ಮತ್ತು ಪ್ರೈಸ್ ಇರುತ್ತೆ. ಒಂದೊಂದು ಕಡೆ ಅದಕ್ಕಿಂತ ಲೋವರ್ ಕ್ವಾಲಿಟಿ ಕೊಡ್ತಾರೆ. ಬಟ್ ಇದು ಪ್ರೈಸಿಗೆ ತಕ್ಕನಾಗಿ ಇದೆ. ಇವಾಗ ಲಿಫ್ಟಿಗೆ ಕಾಣೋದು ಬತ್ತಲ್ಲ ನಮ್ಮ ಓನಾ ಕೆಳಗೆ ಬಿದ್ದಿದೆ ನೋಡು. ಓಕೆ ಫ್ರೆಂಡ್ಸ್, ಮದುವೆಗೆ ಹೋಗಿ ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತಿದ್ದು ರಿಸೆಪ್ಷನಲ್ಲಿ ಫೋಟೋ ತೆಗೆಸ್ಕೊಂಡು ಬಂದ್ವಿ. ಅಲ್ಲಿಂದ ಬಂದು ಕಾರ್ನ ವಾಶ್ ಮಾಡಿಸ್ಬೇಕಿತ್ತು. ತುಂಬ ದಿನ ಆಗಿತ್ತು ಕಾರ್ನ ವಾಟರ್ ವಾಶ್ ಎಲ್ಲ ಮಾಡಿಸಿ. ಸೊ ವಾಟರ್ ವಾಶ್ ಮಾಡಿಸಿ ವೀಲ್ ಅಲೈನ್ಮೆಂಟ್ ಎಲ್ಲ ಮಾಡಿಸ್ಕೊಂಡು ಬರೋಣ ಅಂತ ಅಲ್ಲೇ ಹೋಗಿದ್ವಿ, ಹಾಸನಲ್ಲೇ ಮಾಡಿಸ್ಕೊಂಡು ಕಾರ್ನ ಚೆನ್ನಾಗಿ. ಏಕೆಂದರೆ ದೇವ್ರನ್ನ ಇಟ್ಕೊಂಡು ಹೋಗ್ತಾರಲ್ವ, ಸ್ವಲ್ಪ ಅಕ್ಕಿ ಎಲ್ಲ ಉದ್ರಿರುತ್ತೆ ಕಾರಲ್ಲಿ, ಅದರಿಂದ ಇಲಿ ಕೂಡ ಜಾಸ್ತಿ ಆಗಿತ್ತು. ಫಸ್ಟ್ ಏರೆಲ್ಲ ಬಿಟ್ಟಿತ್ತು, ಆಮೇಲೆ ನೀಟಾಗಿ ವಾಶ್ ಮಾಡಿಕೊಟ್ರು. ಇನ್ನು ನಾಳೆ ಎಫ್ಸಿಗೆ ಹೋಗಬೇಕಿತ್ತು, ಕಾರು ನಮ್ಮದು ಎಫ್ಸಿ ಕ್ಯಾನ್ಸಲ್ ಆಗಿತ್ತು. ಸೊ ಹಾಗಾಗಿ ಎಫ್ಸಿಗೆ ಹೋಗಬೇಕಿತ್ತು. ಹಾಗಾಗಿ ನೀಟಾಗಿ ಎಲ್ಲ ಕ್ಲೀನ್ ಮಾಡಿಸಿದ್ದು. ನಿತ್ಯನೂ ಕೂಡ ಅಲ್ಲೇ ಕೂತಿದ್ದು ಆಲ್ಮೋಸ್ಟ್ 1 ಅವರ್ ಆಯಿತು ಅದೆಲ್ಲ ಮಾಡಿಸೋ ಅಷ್ಟರಲ್ಲಿ.
ಪಪ್ಪಿ ಹಿಂದೆ ಹೋಗು. ಏನು ಏನು ಪಪ್ಪು ಬಾರೆ. ಕಾರೆಲ್ಲ ವಾಶ್ ಮಾಡ್ಕೊಂಡ್ವಿ, ಇಲ್ಲ ಹೆಲ್ಮೆಟ್ ಮಾಡಿಸ್ಕೊಂಡು ಬಂದ್ವಿ. ಇವಾಗ ಟೈಮ್ ಬಂದು 5:30 ಆಗಿದೆ. ಇವಾಗ ಬಂದಿದ್ದೀವಿ. ಆಮೇಲೆ ಅಲ್ಲಿ ನಾವು ಕಾರ್ನ ಸರ್ವಿಸ್ ಮಾಡಿಸಿದ್ವಲ್ವ, ಯಾವಾಗಲೂ ಅಲ್ಲೇ ಹೋಗೋದು. ಅಲ್ಲಿ ಒಂದು ತಾತ ಇರ್ತಾರೋದು ಅಂಗಡಿ ಇಟ್ಕೊಂಡಿದ್ದಾರೆ, ಜೋಳದ ರೊಟ್ಟಿ, ಖಡಕ್ ಜೋಳದ ರೊಟ್ಟಿ ಅಂತ. ಉತ್ತರ ಕರ್ನಾಟಕ ಸ್ಟೈಲಲ್ಲಿ ರೆಸಿಪಿಗಳೆಲ್ಲ, ಅಂದರೆ ಚಟ್ನಿ ಪುಡಿ, ರೊಟ್ಟಿ ಎಲ್ಲ ಸಿಗುತ್ತೆ ಅಲ್ಲಿ ತಾತನ ಅಂಗಡಿ. ನಾನಲ್ಲಿ ಕಾರ್ ಸರ್ವಿಸಿಗೆ ನನ್ನ ಹಸ್ಬೆಂಡ್ ಜೊತೆ ಹೋದಾಗೆಲ್ಲ ಅಲ್ಲಿ ತೊಗೊಂಡು ಬರ್ತೀನಿ ಆಯಿತಾ. ತುಂಬ ಚೆನ್ನಾಗಿರುತ್ತೆ. ಒಂದು 6 ಮಂತ್ ಸ್ಟೋರೇಜ್ ಮಾಡ್ಬೋದು ನಾವು ಆ ರೊಟ್ಟಿನ. ಇಲ್ಲಿ ಇದು ಸಜ್ಜೆ ರೊಟ್ಟಿ, ಇದು ಒಂದು ಜೋಳ ರೊಟ್ಟಿ. ಒಂದು ಬಾಕ್ಸ್ಗೆ 100 ರೂಪೀಸ್ ಆಗುತ್ತೆ. 10 ಪೀಸ್ ಇರುತ್ತೆ. ಅಲ್ಲಿಗೆ ಒಂದು ರೊಟ್ಟಿಗೆ 10 ರೂಪಾಯಿ ಈ ಥರ ಆಗುತ್ತೆ. ಬಟ್ ಹೆಲ್ತಿಗೊಳ್ಳೋದು ಮತ್ತು ಸ್ಟೋರೇಜ್ ಮಾಡಿ ತಿನ್ಬೋದು ಅದನ್ನೆಲ್ಲ. ಸೊ ಅದನ್ನು ತೊಗೊಂಡೆ. ಹಂಗೆ ಫ್ಲಿಪ್ಕಾರ್ಟಲ್ಲಿ ಬಂದು ತೇಜುಗೊಂದು ಫ್ಯಾನ್ ಆರ್ಡ್ರ್ ಮಾಡಿದ್ದೆ ಆಯಿತಾ. ಫಸ್ಟು ಬಂದು ಮೀಶೋದಲ್ಲಿ ಆರ್ಡ್ರ್ ಮಾಡಿದ್ದೆ ಒಂದು. ನಾನು ತೋರಿಸ್ಲಿಲ್ಲ ಅದನ್ನು, ಯಾಕೆಂದರೆ ಅದು ಚೆನ್ನಾಗಿ ಬಂದಿರಲಿಲ್ಲ ಮೀಶೋದಲ್ಲಿ. ಮೀಶೋದಲ್ಲಿ ಫಸ್ಟ್ ಆರ್ಡ್ರ್ ಮಾಡಿದ್ದು 980 ರೂಪೀಸ್ಗೇನೋ ಆರ್ಡ್ರ್ ಮಾಡಿದೆ. ಬಟ್ ಅದು ಚೆನ್ನಾಗಿ ಬಂದಿರಲಿಲ್ಲ. ಬರೋವಂಥ ಸೌಂಡ್ ಬರೋದು, ತುಂಬ ಹೆವಿ ಸೌಂಡ್ ಬರೋದು. ಸೊ ಹಾಗಾಗಿ ಅದನ್ನು ರಿಟರ್ನ್ ಹಾಕ್ಬಿಟ್ಟೆ. ಸೊ ಅದನ್ನು ರಿಟರ್ನ್ ಹಾಕ್ಬಿಟ್ಟು ಫ್ಲಿಪ್ಕಾರ್ಟಿಂದ ಆರ್ಡ್ರ್ ಮಾಡಿದೆ. ತುಂಬಾ ಚೆನ್ನಾಗಿದೆ ಆಯಿತಾ. ನೋಡಿ, ಒಂದು ಚೂರು ಸೌಂಡ್ ಬರೋಲ್ಲ. ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಅಮೌಂಟ್ ಬಂದು 850 ರೂಪೀಸ್. ಮೀಶೋದಲ್ಲಿ ತೊಗೊಂಡಿದ್ನಲ್ಲ ಅದಕ್ಕಿಂತ ಕಮ್ಮಿನೇ. ಅಂಗಡಿಯಲ್ಲೇ ತೊಗೋಬೋದಿತ್ತು. ನಾನು ಅಂಗಡಿಗೆ ಹೋಗಿ ಕೇಳ್ದು ಯಾರೂ ಕೂಡ 2000 ಕಮ್ಮಿ ಫ್ಯಾನೇ ಹೇಳಲಿಲ್ಲ. ಸೊ ಹಾಗಾಗಿ ಫ್ಲಿಪ್ಕಾರ್ಟಲ್ಲಿ ತೊಗೊಂಡೆ. ಆಮೇಲೆ ಹೆಂಗೆ ಗೊತ್ತಾ, ಒಂದು ಸೋಫಾ ಕಮ್ ಬೆಡ್ನ ಆರ್ಡ್ರ್ ಮಾಡಿದ್ದೀನಿ ಫ್ಲಿಪ್ಕಾರ್ಟಲ್ಲಿ. ನನ್ನ ಹಸ್ಬೆಂಡಿಗೆ ಗೊತ್ತಿಲ್ಲ, ಗೊತ್ತಾದರೆ ಏನಂತಾರೋ ಗೊತ್ತಿಲ್ಲ. ಕೇಳಿಬಿಟ್ಟು ಆರ್ಡ್ರ್ ಮಾಡು ಅಂದರೆ ಮಾಡ್ಬೋದಿತ್ತೇನೋ. ಬಟ್ ಇಟ್ಸ್ ಓಕೆ, ಆರ್ಡ್ರ್ ಮಾಡಿದ್ದೀನಿ. ನನ್ನ ಹತ್ರ ಸ್ವಲ್ಪ ಕೂಡಿಸ್ಕೊಂಡಿರೋ ಅಮೌಂಟ್ ಎಲ್ಲ ಇದೆ. ಅದನ್ನೆಲ್ಲ ಕೊಟ್ಟು ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಕೂಡಿಸ್ಕೊಂಡಿದ್ದ ಅಮೌಂಟ್ ಅಂದರೆ ಏನು ಗೊತ್ತಾ, ಅಂಗಡಿ ಹಾಕ್ಕೋತೀವಲ್ವ, ಅದರಲ್ಲಿ ಸಂತೆಗೆ ಹಾಕಿ ಮಿಕ್ಕಿದ್ದು ಅಮೌಂಟನ್ನ ನಾನು ಸೇವ್ ಮಾಡ್ಕೋತೀನಿ. ಸೊ ಅದೇ ನಾನು ಕೂಡಿಸ್ಕೊಂಡಿರೋ ಅಮೌಂಟ್ ಅಷ್ಟೇ. ನಮ್ಮ ಮನೆ ಖರ್ಚಿಗಾಗಿ ಎಷ್ಟು ಉಳಿಯುತ್ತೆ ಅಷ್ಟನ್ನು ಒಂದು ಡಬ್ಬಕ್ಕೆ ಹಾಕಿಟ್ಕೊಂಡಿದ್ದೆ. ಸೊ ಆ ಡಬ್ಬದಲ್ಲಿರೋ ಅಷ್ಟು ಅಮೌಂಟನ್ನ ಕೊಟ್ಟು, ಅದು 2 in 1 ಯೂಸ್ ಮಾಡ್ಬೋದು ಆಯಿತಾ. ಬೆಡ್ಡಾಗೂ ಯೂಸ್ ಮಾಡ್ಬೋದು, ಸೋಫಾಗೂ ಯೂಸ್ ಮಾಡ್ಬೋದು. ಅಲ್ಲಿ ಹಾಲಿಗೆ ಹಾಕಿದರೆ ಯೂಸ್ ಆಗುತ್ತೆ ಅಂತ ತೊಗೋತಾ ಇದ್ದೀನಿ. ನೋಡಬೇಕು ಏನಾಗುತ್ತೆ ಅಂತ, ನೋಡೋಣ ಬನ್ನಿ. ಹಾಗೆ ಕಾರಿಗೆ ಒಂದು ಕಾರ್ ಕವರ್ನ ತೊಗೊಳ್ತೀನಿ. ಅದು ಕಾರ್ನಲ್ಲಿ ಇವತ್ತು ಕ್ಲೀನ್ ಮಾಡಿಸಿದ್ವಿ ಅಲ್ವಾ, ಸೊ ಅದಕ್ಕೆ ಕವರ್ನ ಹಾಕಬೇಕು. ನಾನು ಬನ್ನಿದ್ದು ಹಾಕ್ಬಿಟ್ಟು ತೋರಿಸ್ತೀನಿ. ಮೀಶೋಯಿಂದ ತೊಗೊಂಡಿದ್ದು ತುಂಬಾ ವರ್ತ್ ಅಂತಲೇ ಅನ್ನಿಸ್ತು ನನಗೆ. ನಿಮಗೆ ಹೆಂಗೆ ಅನ್ನಿಸ್ತು ಅಂತ ಹೇಳಿ, ಓಕೆನಾ. ನಾನು ತೋರಿಸ್ತೀನಿ. ನಾಳೆ ಕಾರ್ FC ಹೋಗ್ತಾ ಇದ್ದಾರೆ ನನ್ನ ಹಸ್ಬೆಂಡು. ಅದಕ್ಕೆ ಕಾರ್ನೆಲ್ಲ ನೀಟಾಗಿ ಡೆಕೋರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ತೋರಿಸ್ತೀನಿ. ಫಸ್ಟ್ ಡ್ರೆಸ್ ಚೇಂಜ್ ಮಾಡ್ಕೊಬಂದು ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಭರತನಾಟ್ಯಕ್ಕೆ ಸೇರಿಸೋಣ ಅಂದ್ಕೊಂಡು ನೆನ್ನೆ ಹೋಗಿ ಕೇಳ್ಕೊಂಡು ಬಂದಿದ್ದೀನಿ. ಫಸ್ಟು 2500 ಅಂತೆ, ಆಮೇಲೆ ಮಂತ್ಲಿ 1500 ಅಂತೆ. ಸೊ ಸ್ಯಾಟರ್ಡೆ ಮತ್ತು ಸಂಡೇ ಕ್ಲಾಸ್ ಇರುತ್ತೆ. 4 o'clock to 5 o'clock 1 hour ಇರುತ್ತಂತೆ. ಸೊ ನಮಗೂ ಕೂಡ ಕಂಫರ್ಟಬಲ್ ಆಗುತ್ತೆ ಕರ್ಕೊಂಡು ಬರೋದಕ್ಕೆ. ಮತ್ತು ಅವಳಿಗೂ ಸ್ಕೂಲಿಂದ ಹೋಗಬೇಕು ಒಬ್ಬಳೇ ಅನ್ನೋದೇನಿರೋದಿಲ್ಲ. ಸ್ಯಾಟರ್ಡೆ ಸಂಡೇ ಹೋಗ್ಬೋದು. ಸೊ ಹಾಗಾಗಿ ಭರತನಾಟ್ಯಕ್ಕೆ ಹಾಕ್ತಾಯಿದ್ದೀನಿ. ಭರತನಾಟ್ಯ ಆದಮೇಲೆ ಇನ್ನೇನು ಬೇಸಿಗೆ ರಜೆ ಬರುತ್ತಲ್ಲ, ಅವಾಗ ವೆಸ್ಟರ್ನ್ ಡ್ಯಾನ್ಸ್ಗೂ, ಫ್ರೀ ಡ್ಯಾನ್ಸ್ ವೆಸ್ಟರ್ನ್ ಡ್ಯಾನ್ಸಿಗೆಲ್ಲ ಹಾಕೋಣ ಅಂತ, ಫುಲ್ ಎಂಗೇಜ್ ಮಾಡಿಸೋಣ ಅಂತ. ನನಗೆ ತುಂಬ ಆಸೆ ಇತ್ತು ಡ್ಯಾನ್ಸ್ ಕಲಿಬೇಕು, ಡ್ಯಾನ್ಸ್ ಇದು ಮಾಡಬೇಕು ಅಂತ. ಬಟ್ ನನಗಾಗಲಿಲ್ಲ. ಸೊ ಹಾಗಾಗಿ ನನ್ನ ಮಗಳಿಗೆ ಹಾಕ್ತಾಯಿದ್ದೀನಿ. ಅವ್ಳಿಗೂ ಕೂಡ ಇಂಟ್ರೆಸ್ಟ್ ಇದೆ ಆಯಿತಾ. ಅವಳಿಗೆ ಇಂಟ್ರೆಸ್ಟ್ ಇಲ್ಲ ಅಂದರೆ ನಾನು ಏನೂ ಮಾಡಿಸೋದಿಲ್ಲ.
ಸೊ ಅವಳಿಗೆ ಇಂಟ್ರೆಸ್ಟ್ ಇದೆ. ಸೊ ಹಾಗಾಗಿ ಭರತನಾಟ್ಯಕ್ಕೆ ಹಾಕ್ತಾಯಿದ್ವಿ. ನಿತ್ಯ ಏನಾದ್ರು ಫ್ರೀ ಡ್ಯಾನ್ಸಿಗೆ ಹಾಕೋತೀವಿ ಅಂದರೆ ಅವಳನ್ನ ಬೇಸಿಗೆ ರಜೆ ಬರುತ್ತಲ್ಲ ಅವಾಗ ಸೇರಿಸೋಣ ಅಂತ ಹಾಕ್ಕೊಂಡಿದ್ವಿ. ಬನ್ನಿ ಇವಾಗ ಡ್ರೆಸ್ ಚೇಂಜ್ ಮಾಡಿ ಆಮೇಲೆ ಇವಾಗಲ ಕಂಟಿನ್ಯೂ ಮಾಡ್ತೀವಿ. ನಮ್ಮದು ಕಾರ್ ಬಂದು ಹಿಂದೆ ಸೀಟ್ ಏನಾಗಿರಲಿಲ್ಲ, ಚೆನ್ನಾಗೇ ಇತ್ತು. ಬಟ್ ಮುಂದೆ ಸೀಟು ನಾನು ಕುತ್ಕೋತೀನಲ್ವ, ಅದು ಇಲಿ ಎಲ್ಲ ಕಡ್ದು ದೇವ್ರು ಇಟ್ಟಾಗ ಅಕ್ಕಿ ಎಲ್ಲ ಚೆಲ್ಲಿ ಅದಕ್ಕೆ ಇದನ್ನು ತರಿಸಿದೆ. ನೋಡಿ ಮುಂಚೆ ಈ ಥರ ಇದೆ ಸೀಟು, ಅದನ್ನು ಹಾಕಿದ್ಮೇಲೆ ಯಾವ ಥರ ಕಾಣಿಸುತ್ತೆ. ವರ್ತ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ನೋಡಿ ಇಲ್ಲಿ ಇಲಿ ಎಲ್ಲ ಕಚ್ಚಾಕ್ಬಿಟ್ಟಿತ್ತು. ಸೊ ಹಾಗಾಗಿ ಚೇಂಜ್ ಮಾಡೋಣ, ಅದು ಮೇಲೆ ಕವರ್ ಹಾಕೋಣ ಅಂತ. ಅದು ಹಾಕಿದ್ಮೇಲೆ ಕಾರ್ ಲುಕ್ಕೇ ಚೇಂಜ್ ಆಗೋಯಿತು. ನೋಡಿ ಆಫ್ಟರ್ ಈ ಥರ ಕಾಣಿಸ್ತಾ ಇದೆ. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಯಾರಾದ್ರು ಬೈ ಮಾಡೋದಿದ್ರೆ ಮೀಶೋದಲ್ಲಿದೆ, ಲಿಂಕ್ನ ಬೇಕಾದರೆ ಕೇಳಿದರೆ ನಾನು ಹಾಕ್ತೀನಿ. ನೋಡಿ ತುಂಬಾ ಚೆನ್ನಾಗಿದೆ. ಅದ್ರ ಲುಕ್ಕೇ ಚೇಂಜ್ ಆಗೋಯಿತು ಕಾರಿಂದು. ನಾನು ಸ್ವಲ್ಪ ಗುಂಡ್ಪಿನ್ ಅಡ್ಜಸ್ಟ್ ಮಾಡಿ ಹಾಕಿದ್ದೀನಿ, ಯಾಕೆಂದರೆ ಕಿತ್ಕೋಬಾರ್ದು ಅಂತ ಅಷ್ಟೇ. ಅದೇನು ಕಿತ್ಕೊಳ್ಳಲ್ಲ, ಕರೆಕ್ಟಾಗಿ ಕೂತ್ತೆ. ಬಟ್ ನಾನು ಸ್ವಲ್ಪ ಗುಂಡ್ಪಿನ್ ಇದು ಮಾಡಿದ್ದೀನಿ ಅಷ್ಟೇ, ಶೇಪ್ ಚೆನ್ನಾಗಿ ಬರಲಿ ಅಂತ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ, ಸೂಪರಾಗಿ ಕಾಣ್ತಾ ಇದೆ. ನನ್ನ ಹಸ್ಬೆಂಡ್ಗೂ ಕೂಡ ಇಷ್ಟ ಆಯಿತು. ನಿತ್ಯ ಅಂತೂ ಅದನ್ನು ಬಿಟ್ಟು ಇಳಿತಾನೆ ಇರಲಿಲ್ಲ. ಅವಳಿಗೆ ಒಂಥರ ಹೊಸ್ತ ಅಂತ ಅನ್ನಿಸ್ತು. ಮತ್ತು ಸಾಫ್ಟು, ತುಂಬಾ ಸಾಫ್ಟ್ ಮೆಟೀರಿಯಲ್ ಅದು, ಚೆಂದ ಇರುತ್ತೆ ಕುತ್ಕೊಳ್ಳೋದಕ್ಕೆಲ್ಲ. ತುಂಬ ಸಾಫ್ಟ್ ಇರೋದ್ರಿಂದ ಮಕ್ಕಳಿಗೂ ಕಂಫರ್ಟಬಲ್ ಆಗುತ್ತೆ. ಅದಾದಮೇಲೆ ಬಂದು ಅಟ್ಟ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ತೇಜು ನಾನು ಕ್ಲೀನ್ ಮಾಡ್ತಾಯಿದ್ದೆ. ಮತ್ತು ತೆಂಗಿನಕಾಯಿ ಇತ್ತು, ಅದೆಲ್ಲ ಕೊಬ್ಬರಿ ಆಗಿತ್ತು. ಸರಿ ಎಣ್ಣೆ ಬಿಟ್ಟೋಣ ಅಂದ್ಬಿಟ್ಟು ನಮ್ಮ ಬೋರ್ವೆಲ್ ಗಾಡಿ ಒಂದು ಕಿಟ್ಟೋಗಿತ್ತು, ತಮಿಳ್ನಾಡಿಗೆ ಹೋಗಿದ್ದಾರೆ. ಅದರ ಲೇಬರ್ಸ್ ಇಲ್ಲೇ ಇದ್ದರು. ಸೊ ಅವ್ರ ಕೈಲಿ ಸುಳಿಸ್ಕೊಳ್ಳೋಣ. ಇನ್ನು ನನ್ನ ಹಸ್ಬೆಂಡ್ಗೆ ವೆಯ್ಟ್ ಮಾಡೋದಕ್ಕಾಗಲ್ಲ, ಅವ್ರ ಗಾಡಿ ಹತ್ರ ಎಲ್ಲ ಹೋಗಿರ್ತಾರೆ, ಅವ್ರು ಸಿಗೋದೇ ಇಲ್ಲ ಈ ಟೈಮಲ್ಲಿ ಇಂಥ ಕೆಲಸಕ್ಕೆಲ್ಲ. ಇನ್ನು ನನಗೂ ಅದೆಲ್ಲ ಹೊಡೆಯೋದಕ್ಕಾಗಲ್ಲ. ಸೊ ಹಾಗಾಗಿ ಭಯ್ಯ ನಾನು 100 ರೂಪೀಸ್ ಕೊಡ್ತೀನಿ, ಅದನ್ನು ಕ್ಲೀನ್ ಇದು ಮಾಡಿಕೊಡ್ತೀರಾ ಅಂದರೆ ಸರಿ ಮಾಡಿಕೊಡ್ತೀವಿ ಅಂದರೆ 3 ಜನ ಬಂದು 5 ಮಿನಿಟ್ಸಲ್ಲಿ ಖಾಲಿ ಮಾಡಾಕಿದ್ರು. ನೋಡಿ ಎಲ್ಲ ಇಷ್ಟು ಡಬ್ಬದಷ್ಟು ಸಿಕ್ಕಿದೆ. ಅದನ್ನು ಆಯಲ್ ಬಿಡಿಸ್ಕೊಂಡು ಸ್ವಲ್ಪ ತಲೆಗೆ ಮತ್ತು ಸ್ವಲ್ಪ ಇನ್ನು ಮಿಕ್ಕಿದ್ದನ್ನು ಅಡುಗೆಗೆ ಯೂಸ್ ಮಾಡ್ಕೋಬೇಕು. ನೋಡಿ ಅಟ್ಟನ ಏನೇನಿರುತ್ತೆ ಅರ್ಧ ಎಲ್ಲ ಅಟ್ಟದ ಮೇಲೆ ಡಂಪ್ ಮಾಡಿಬಿಟ್ಟಿದ್ದೀವಿ. ಅರ್ಧ ಅಲ್ಲಿ ಪಾತ್ರೆ ಇದೆ, 2 ಚೀಲ ನಿತ್ಯದ ಆಟ ಸಾಮಾನಿದೆ. ಇನ್ನು ಏನೇನೇನೋ ಅಲ್ಲೇ ಡಂಪ್ ಮಾಡಿದ್ರೆ. ಕಾಯೆಲ್ಲ ತೆಗೆದ್ವಲ್ವ, ಇನ್ನೇನು ಜಾತ್ರೆ ಹತ್ರ ಬಂತು. ಸೊ ಅದಕ್ಕೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಪಾಪ ತೇಜುನೇ ಅರ್ಧ ಕ್ಲೀನ್ ಮಾಡಿದ್ಲು. ಅದನ್ನು ಕಾಯೆಲ್ಲ ಕೆಳಕ್ಕೆ ಹಾಕಿ ಅದೆಲ್ಲ ಹಿಂದಕ್ಕೆ ಹಾಕಿದ್ಲು. ಬಟ್ ಸ್ವಲ್ಪ ಮುಂದೆ ತನಕ ಹಾಕ್ಬಿಟ್ಟಿದ್ಲು, ಅದಕ್ಕೆ ಹಿಂದಕ್ಕೆ ನೂಕೋಣ ಅಂದ್ಬಿಟ್ಟು ನಾನು ಸ್ವಲ್ಪ ಕಸ ಗುಡಿಸ್ಕೊಡ್ತೀನಿ ಅಂದ್ಬಿಟ್ಟು ನಾನು ಕಸನ ಗುಡಿಸ್ಕೊಡ್ತಾಯಿದ್ದೆ. ಮಿಕ್ಕಿದ್ದೆಲ್ಲ ತೇಜುನೇ ಕ್ಲೀನ್ ಮಾಡಿದ್ದು. ತುಂಬ ಚೆನ್ನಾಗಿ ಹೆಲ್ಪ್ ಮಾಡ್ತಾಳೆ ನನ್ನ ಮಗಳು. ಅದ್ರ ಮೇಲೆ ಇರೋಕ್ಕಾಗಲ್ಲ ಆಯಿತಾ, ಕುತ್ಕೋಬೋದಷ್ಟೇ, ನಿಲ್ಲೋದಕ್ಕಾಗಲ್ಲ. ಬಕ್ಕೊಂಡು ಮಾಡಬೇಕು, ಬೇಗನೆ ಬ್ಯಾಕ್ ಪೇಯ್ನ್ ಬಂದುಬಿಡುತ್ತೆ. ಮತ್ತು ಅಗ್ಲೋ ತತ್ತಕ್ಕಾಗಲ್ಲ, ಶೀಟ್ ಆಗಿರೋದ್ರಿಂದ ಹೆವಿ ಹೀಟ್ ಹೊಡೆಯೋದು ಬಿಡುತ್ತೆ. ಒಂದು 8 o'clock ಮೇಲಂತೂ ಹೋಗೋದಕ್ಕೆ ಆಗೋಲ್ಲ, ಫುಲ್ಲು ಹೀಟ್ ಆಗಿಬಿಡುತ್ತೆ, ಫುಲ್ಲು ಸೆಕೆ ಅನಿಸ್ಬಿಡುತ್ತೆ. ಅದಕ್ಕೆ ನೈಟ್ ಟೈಮ್ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಫಸ್ಟ್ ಅದನ್ನು ಕ್ಲೀನ್ ಮಾಡ್ಕೊತಾ ಇದ್ದೀವಿ. ನೈಟ್ ಊಟಕ್ಕೆ ಬಂದು ನಾನು ಊಟದ ತೋರಿಸೋಣ ಅಂತ ಅಂದ್ಕೊಂಡೆ, ಬಟ್ ಅದು ಮಿಸ್ ಆಯಿತು. ಮಧ್ಯಾಹ್ನ ಮದುವೆ ಊಟನೇ ಮಾಡಿದ್ದೆ. ಓಕೆ ಫ್ರೆಂಡ್ಸ್, ನಾನು ಇಲ್ಲಿಗೆ ವಿಡಿಯೋನ ಏನು ಮಾಡ್ತೀನಿ. ನಿಮಗೆ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ನಾಳೆ ಹೊಸ ವಿಡಿಯೋ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು.